ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ರಾಯರ್ದು 3ನೇ ಆರಾಧನೆ ಇದೆಯಲ್ವಾ, ಅವತಾರ ಆರಾಧನೆ ಕಡೆ ದಿನ ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬೇಗನೆ ರೆಡಿಯಾಗಿದ್ದೀವಿ. ಇನ್ನೇನು ಹೊರಡಬೇಕು, ಇನ್ನು ಹೊರಡ್ತಾ ಇದ್ದೀವಿ ರಾಯರ ಮಠಕ್ಕೆ. ಹಾಗೆ ಇವಾಗ ನಮ್ಮ ಫ್ರೆಂಡ್ ಬರ್ತಾಳೆ, ಅವಳನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು. ರಾಯರ ಮಠಕ್ಕೆ ಹೋಗ್ಬೇಕಾದ್ರೆ ಹೂ ತೊಗೊಂಡೋಗ್ಬೇಕು ಅಂತ ನಾನು ಅದಕ್ಕೋಸ್ಕರ ಹಾರ ತೊಗೊಂಡೋಗೋಣ ಅಂದ್ಕೊಂಡೆ. ಹಾರ ತುಂಬ ಚಿಕ್ಕದಿತ್ತು, ಅದಕ್ಕೆ ಅದನ್ನೇ ಡಬಲ್ ಮಾಡಿ ದೊಡ್ಡದು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ದೊಡ್ಡದು ಮಾಡಿಸ್ಕೊಂಡೆ. ಇನ್ನು ಪೂಜೆ ಸಾಮಾನಿಗೆ ತೆಂಗಿನಕಾಯಿ, ಬಾಳೆಹಣ್ಣು, ಎಲೆ, ಅಡಿಕೆ, ಕಡ್ಡಿ, ಕರ್ಪೂರ ಮತ್ತು ದೀಪ ಎಣ್ಣೆ ತೊಗೊಂಡಿದ್ದೀನಿ 1/2 ಲೀಟರ್. ನನ್ನ ಫ್ರೆಂಡ್ ಬಂದ್ಲು, ಇವಳೇ ನೋಡಿ ನನ್ನ ಫ್ರೆಂಡು. ಅವಳ ಹೆಸರು ಪುಷ್ಪ ಅಂತ. ಇನ್ನು ಹೂವೆಲ್ಲ ತಗೊಂಡು ದೇವ್ರ ಸಾಮಾನೆಲ್ಲ ತಗೊಂಡು ಹೊರಡ್ತಿದ್ದೀವಿ. ಇನ್ನು ರಾಯರ ಮಠದ ಹತ್ರ ಬಂದ್ವಿ. ಇವತ್ತು ಉತ್ತರಾಧನೆ ಇದೆಯಲ್ವಾ, ಬೆಳಗ್ಗೆನೇ ಬರಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ರೆಡಿ ಆದ್ವಿ. ಆದರೆ ಲೇಟ್ ಆಯಿತು. ಇವಾಗ ಹೋಗ್ತಿದ್ದೀವಿ. ಹೋಗಿ ಒಳಗಡೆ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಇವಾಗ ಸಂಗೀತ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ರು. ಹಾಗೆ ದೇವ್ರದ್ದು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಗುರುಗಳು. ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೃತ್ತಿಕಾ ಬೃಂದಾವನ ಎಲ್ಲಿದೆ ಅಲ್ಲೆಲ್ಲ ಕಡೆ ಹೋಗಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅವರು ಎಲ್ಲಿ ಭಕ್ತರುಗಳು ಹೋಗಿ ರಾಯರ ಬೃಂದಾವನ ಕೂತ್ಕೊಂಡು ಅವರ ಒಂದು ಧ್ಯಾನವನ್ನು ಮಾಡಿದಾಗ, ರಾಯರ ಅಸ್ತೋಲಕವಾಗಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದಾಗ, ತೀರ್ಥವನ್ನು ಸ್ವೀಕಾರವನ್ನು ಮಾಡಿದಾಗ, ಮಂತ್ರಾಕ್ಷಿಯನ್ನು ಸ್ವೀಕಾರವನ್ನು ಮಾಡಿದಾಗ ಅವರಲ್ಲಿರ್ತಕ್ಕಂಥ ರುಜು ನೋವುಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಲ್ಲ ಆಗಿರ್ಬೋದು, ತೊನ್ನಿನ ರೋಗ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಯಾವ ಸಮಸ್ಯೆಗಳಿರುತ್ತೆ ಆ ರೀತಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥವರೇ ಅವರೇ ಗುರುಗಳಾಗಿರ್ತಕ್ಕಂಥ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾಶಯ ಕಾಮಧೇನುವಾಗಿ ಕಲ್ಪವೃಕ್ಷರಾಗಿ ಎಲ್ಲರ ಮನದಲ್ಲೂ ಎಲ್ಲರ ಮನಸ್ಸಿನಲ್ಲೂ ಬಂದು ನಿಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವರೇ ಗುರುಗಳು. ಅದಕ್ಕೋಸ್ಕರವಾಗಿ ಕಲಿಯುಗದಲ್ಲಿ ವಿಶೇಷವಾಗಿ ಯಾವ ರುದ್ರದೇವರಿಗೆ ಯಾವ ಪೂಜೆ ಮಾಡ್ತಾರೋ ಕಲಿಯುಗದಲ್ಲಿ ವಿಶೇಷವಾಗಿ ಸಾಕ್ಷಾತ್ ಕೃತಿಯುಗ, ತ್ರೇತಾಯುಗ, ದ್ವಾಪರ, ಕಲಿ 4 ಯುಗದಲ್ಲೂ ಸಾಕ್ಷಾತ್ ಆಗ್ತಕ್ಕಂಥ ಭಾಗ್ಯ ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ. ಯಾಕೆಂದರೆ ಗುರುಗಳು ಯಾವ ರೀತಿಯಾಗಿ ಯಾವ ಅಲಂಕಾರ ಮಾಡಿಸ್ಕೊತಾರೋ, ಹೇಗೆ ಮಾಡಿಸ್ಕೊತಾರೋ ತಿಳಿಯೋದೋ ನಿನ್ನ ಆಟ. ತಿರುಪತಿಯ ವೆಂಕಟರಮಣ ಅವನ ಆಟ ನಮಗೇ ಗೊತ್ತಿಲ್ಲ ಅಂತ. ಯಾಕೆಂದರೆ ಇವತ್ತು ದಿವಸ ವಿಶೇಷವಾಗಿರ್ತಕ್ಕಂಥ ದಿನ. ಗುರುಗಳು ವಿಶೇಷವಾಗಿ ಎಲ್ಲರಿಗೂ ಯಾರು ರಾಯರ ಹೆಸರು ಹೇಳ್ತಾರೆ, ಯಾರು ರಾಯರ ಮಠಕ್ಕೆ ಹೋಗ್ತಾರೆ, ಯಾರು ರಾಯರಿಗೆ ಪ್ರದಕ್ಷಿಣೆ ಮಾಡ್ತಾರೆ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ 108 ಬಾರಿ ಯಾರು ಹೇಳ್ತಾರೆ, ರಾಘವೇಂದ್ರ ಅಂತಾರೆ, ರಾಘಪ್ಪ ಅಂತಾರೆ, ಮಂತ್ರಾಕ್ಷಿಯನ್ನು ತೆಗೆದುಕೊಂಡು ರಾಘಪ್ಪ ಅಂತಾರೆ, ಅವರೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವರಾಗ್ತಾರೆ. ಇಂತಹ ಗುರುಗಳ ಉತ್ತರಾರಾಧನೆಯ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ವಿಶೇಷವಾಗಿ ಎಲ್ಲರನ್ನೂ ಕಣ್ಣು ತುಂಬ ನೋಡಿ ಲಾಸ್ಟಲ್ಲಿ ಹೇಳೋದಲ್ಲಿ ಯಾರೋ ನಮ್ಮ ಹುಡುಗಿ ಹೇಳೋದಿಲ್ಲ, ಏನು ಹೇಳಿದ್ದು, ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯದುಕುರ ತಿರಕಾರ ತೂಗಿರೆ ಯೋಗೀಂದ್ರ ಕರಗಮನ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ. ಆಗ ಅವರನ್ನು ತೂಗಿ ಕಳಿಸಿ ತಿರ್ಗ ಅವರ ಯಥಾಸ್ಥಾನಕ್ಕೆ ಹೋಗಿ ಅವರು ತಪಸ್ಸನ್ನು ಮಾಡಿ, ಯಥಾಸ್ಥಾನ ಅಂತೆಲ್ಲ ಅವರೆಲ್ಲ ಕಡೆಯೂ ಇರ್ತಾರೆ. ಇಂಥ ಕಡೆಯಿಂದೆಲ್ಲ ನಮಗೇನೇ ತೊಂದರೆ ಇದ್ರೂ ಅವ್ರ ಹೆಸರೇಳೋದು ಸಾಕಂತೆ, ಒಂದು ವರ್ಷದಲ್ಲಿ ಎಲ್ಲ ತೊಂದರೆಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತಾ ಇದ್ದೀರಾ, ಎಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡಲಿ, ಎಲ್ಲ ಕಷ್ಟಗಳು ಎಲ್ಲ ಪರಿಹಾರ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಭಜತಾಂ ಕಲ್ಪವೃಕ್ಷಾಯ, ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳು ಭಜತಾಂ ಕಲ್ಪವೃಕ್ಷಾಯ, ಕಲ್ಪವೃಕ್ಷ ಆಗಿ ವಿಶೇಷ ಅನುಗ್ರಹ ಮಾಡ್ತಾರೆ. ನಮತಾಂ, ಅವ್ರ ಹೆಸರು ನಾವು ಹೇಳಿದ ತಕ್ಷಣ ಏನಾಗ್ತೀವಿ ನಾವು, ಕಾಮಧೇನು ಕಲ್ಪವೃಕ್ಷರಾಗಿ ವಿಶೇಷವಾಗಿ ಕಾಮಧೇನು ಮಾಡುತ್ತೆ, ಎಲ್ಲ ಹೋಗುತ್ತೆ, ಗುರುಗಳ ಹತ್ರ ಹೋಗ್ತಾರೆ, ಅದೆಲ್ಲ ಏನೋ ಹಾಕ್ತಾರೆ, ಅದೆಲ್ಲ ನಾವು ತಿಂತೀರಿ ಅಲ್ವಾ. ತಿಂದು ನಾವೇನು ಮಾಡ್ತೀರಿ,
ಒಳ್ಳೆ ಜ್ಞಾನವನ್ನು, ಒಳ್ಳೆ ಸಂಪತ್ತನ್ನು ಭಗವಂತನ ಮುಂದೆ ಹೇಳಿ ನಮ್ಮದೆಲ್ಲ ಕೆಟ್ಟ ಗುಣಗಳನ್ನು ತೆಗೆದುಕೊಂಡು ಅವ್ರ ಹತ್ರ ಒಳ್ಳೆ ಗುಣಗಳನ್ನು ತಗೊಂಡು ಬರೀ ಹಾಲನ್ನು ಮಾತ್ರ ಕೊಡ್ತಾರೆ. ಅದೇ ರೀತಿಯಾಗಿ ಆ ಹಾಲನ್ನು ಕೊಡ್ತಕ್ಕಂಥವರೇ ನಮ್ಮ ಗುರುಗಳು ವಿಶೇಷವಾಗಿ. ಅದಕ್ಕೋಸ್ಕರವಾಗಿ ಆ ಗುರುಗಳ ಸೇವೆಯನ್ನು ಮಾಡಿ, ಅದಕ್ಕೆ ಹಾಲಲ್ಲಾಕು ರಾಘವೇಂದ್ರ ಅಂತೇಳಿ ರಾಜ್ಕುಮಾರ್ ಅಲ್ವಾ, ಅದಕ್ಕೋಸ್ಕರ ಇಂಥ ಗುರುಗಳ ಸೇವೆಯನ್ನೆಲ್ಲ ಮಾಡ್ತಾ ಇದ್ದೀರಾ. ಆ ಗುರುಗಳೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವೇ. ಈ ರಾಯರ ಸ್ತೋತ್ರವನ್ನು ಹೇಳಬೇಕಾದ್ರೆ ಪೂಜ್ಯಾಯ ರಾಘವೇಂದ್ರಾಯ ಹೇಳಾದ ಮೇಲೆ ದೂರ್ವಾದಿ ಧ್ವಾಂತರವೈ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಈ ಮಂತ್ರವನ್ನು ಎಲ್ಲರೂ ಹೇಳಿ, ಆ ಮಂತ್ರ ಹೇಳಿದಾಗ ಆ ಫಲ ಸಿಗ್ತಕ್ಕಂಥ ಭಾಗ್ಯನೇ ಬೇರೆ ಇರುತ್ತೆ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಇನ್ನು ಕಥೆನೆಲ್ಲ ಕೇಳಿದ್ದಾಯಿತು. ಕೇಳಿದ್ದಾದಮೇಲೆ ಪೂಜೆ ಮಾಡಿಸ್ಕೊಂಡು ಹೋಗಬೇಕಾಗಿತ್ತು. ಪೂಜೆ ಮಾಡಿಸ್ಕೊಂಡು ಇನ್ನು ಮಹಾಮಂಗಳಾರತಿ 12 ಗಂಟೆಗೆ ಸ್ಟಾರ್ಟು. 12 ಗಂಟೆ ಗಂಟ ನಾವಿದ್ದಿಲ್ಲ, ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಅದಕ್ಕೆ ಬೇಗ ಪೂಜೆ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ. ರಾಯರದ್ದು ಕಳಿತ ಹಾರ ಅವತಾರ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ದೇವಸ್ಥಾನ ತಿಳ್ಕೊಂಡು ನೋಡಬೇಕು. ಇನ್ನು ಯಾರೆಲ್ಲ ರಾಯರ ದರ್ಶನ ಮಾಡಲಿ, ಇನ್ನು ಯಾರೆಲ್ಲ ದೇವಸ್ಥಾನಕ್ಕೆ ಬಂದು ರಾಯರ ಮಠ ನೋಡದೇ ಇದ್ದೀರೋ ರಾಯರ ಮಠ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಇಸ್ಕೊಳ್ತೀವಿ. ರಾಯರಿಗೂ ಅನುಗ್ರಹ ಮಾಡಿ ಅಂತ ಕೇಳ್ಕೊಂತ ವಿಡಿಯೋ ನಾನು ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು